ಯಾವ ದಣಿಗಳು ಏನೂ ಮಾತಾಡಂಗಿಲ್ಲ. ಏಕೆಂದರೆ ಅಂಥ ದಣಿಗಳನ್ನ ಎದುರಾಕೊಡುವಂಥ ಮಣಿ ಇದು, ಕಪ್ಪು ಮಣಿ. ನಿಜ, ಇದು ಕನ್ನಡಿಗರ ಸ್ವಾಭಿಮಾನದ ಚಿತ್ರ, ಒಂದು ಆತ್ಮಗೌರವದ ಚಿತ್ರ, ನಮ್ಮ ಮಣ್ಣಿನ ಚಿತ್ರ. ಇಷ್ಟು ಕಾನ್ಫಿಡೆಂಟಾಗಿ ಏನಕ್ಕೆ ಹೇಳ್ತಾ ಇದ್ದೀವಿ ಅಂದರೆ ಆ ಕಥಾವಸ್ತು ಅಷ್ಟು ಗಟ್ಟಿಯಾಗಿದೆ. ಟ್ರೈಲರಲ್ಲಿ, ಟೀಸರಲ್ಲಿ ಎಲ್ಲೂ ಏನೂ ಬಿಟ್ಕೊಟ್ಟಿಲ್ಲ. ಇವಾಗ ಟ್ರೈಲರ್ ಏನು ನೋಡಿದ್ರೂ ಅದರಲ್ಲಿ ನಿಮ್ಮ ಕಥೆಯದು ಒಂದು ಸಣ್ಣ ತುಣುಕು ಕೂಡ ಕಾಣಲ್ಲ. ಅಷ್ಟು ಗಟ್ಟಿಯಾದ ಕತೆ, ಮಣ್ಣಿನ ಕತೆ. 80ರ ದಶಕದಲ್ಲಿ ನಮ್ಮ ಹಿರಿಯರು, ಅವ್ರ ತಲೆಮಾರುಗಳು ಏನೇನು ಅನುಭವಿಸಿದ್ರು, ಆ ಒಂದು ಕಷ್ಟ ಅದರ ಅಕ್ಷರವಾಗಿ ಜಡೇಶ್ ಕೆ ಹಂಪಿ ಅವರು ಬರೆದಿರೋಂಥ ಕತೆ, ಚಿತ್ರಕಥೆ ಮಾಡಿದ್ದಾರೆ. ಅದಕ್ಕೆ ಇಷ್ಟು ಜನ ನಟರು ವೇದಿಕೆ ಮೇಲೆ ಹೆಮ್ಮೆಯಿಂದ ನಿಂತಿದ್ದಾರೆ ಅಂದರೆ, ಮತ್ತು ಇವತ್ತು ನಾವೆಲ್ಲ ಇಲ್ಲಿ ಮಾತಾಡ್ತಿದ್ದೀವಿ ಅಂದರೆ ಅದಕ್ಕೆ ನಮ್ಮ ಸತ್ಯಪ್ರಕಾಶ್ ಥರದ ನಿರ್ಮಾಪಕರು, ಹೇಮಂತ್ ಗೌಡ ಥರದ ನಿರ್ಮಾಪಕರು ಮುಖ್ಯ. ಏಕೆಂದರೆ ಇಂಥ ಒಂದು ಕತೆಗೆ 2 ಕೈಯಲ್ಲಿ ಹಣ ಹಾಕಬೇಕು. ಮತ್ತು ನೀವುಗಳು ನಾಳೆ ದಿನ ಆ ಸಿನಿಮಾ ನೋಡಿದ್ರೆ ಚಿತ್ರಮಂದಿರದಲ್ಲಿ ನೋಡಿ ಬಿಟ್ಟು ಬರೋವಂಥ ಸಿನಿಮಾ ಅಲ್ಲ, ಪ್ರತಿಯೊಂದು ಮನೆಗೂ ತಗೊಂಡೋಗಿ ಪಕ್ಕದ ಮನೆ, ಅಕ್ಕದ ಮನೆಗೆ ಎಲ್ರಿಗೂ ಹೇಳೋ ಅಂಥ ಚಿತ್ರ. ಇಂಥ ಒಂದು ಸಿನಿಮಾಗೆ ನಾನು ಕೆಲಸ ಮಾಡಿರೋದು ನಿಜಕ್ಕೂ ನನಗೆ ಹೆಮ್ಮೆ ಇದೆ. ಮತ್ತು ವಿಜಯ್ ಅವರು, ನಾನು ಅವ್ರಿಗೆ ಒಂದು ಫೈಟ್ ನೋಡ್ಕೊಂಡು ಬಂದು ಹೇಳಿದೆ, ಹೆಂಗೆ ಗುರು ನೀನು ಅಷ್ಟು ಶಕ್ತಿನ ಅದಕ್ಕೆ ದಾರೆ ಎರೆಯೋದು, ಮತ್ತು ಒಂದು ಸಣ್ಣ ಆ ಕಡೆ ಈ ಕಡೆ ಅಂದ್ರೂ ಒಂದು 13-14 ಕಡೆಯಿಂದ ಕೆಳಗಡೆ ಬೀಳೋವಂಥ ಇದಿತ್ತು. ಬಟ್ ಆ ಪಾತ್ರಕ್ಕೋಸ್ಕರ ದುಡ್ದಿದ್ದಾನೆ, ದಣದಿದ್ದಾನೆ, ಬೆವರು ಸುರಿಸಿದ್ದಾನೆ. ಈ ಎಲ್ಲ ಒಂದು ಬೆವರಿನ ಹನಿಗಳು ಒಂದು ಶಕ್ತಿಯಾಗಿ ನೀವು ನಿಂತಿದ್ದೀರಾ. ಇವತ್ತು ಅಷ್ಟೇ ಎಲ್ಲೆಲ್ಲೋ ಯಾವುದೋ ಮೂಲೆಯಿಂದ ಬೆಳಗಿನ ಜಾವ ಅಷ್ಟೊತ್ತಿಗೆ ಬಂದು ಇಲ್ಲಿ ಕಾಯ್ತಾ ಇದ್ದೀರಾ ಅಂದರೆ ಒಂದು ನಿಮ್ಮ ಒಂದು ನಗು, ನೀವು ತಂದು ಒಂದು ಕೇಕು, ನಿಮ್ಮ ತಂದು ಒಂದು ಹೂವು ಉಡುಗೊರೆ ಅಲ್ಲ, ಅದು ನಿಮಗೆ ವಾಪಸ್ಸು ನಾವು ಇಂಥ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾದ ಮೂಲಕ ಕೊಡ್ತಿದ್ದೀವಲ್ಲ, ಅದು ನಿಜವಾದ ಉಡುಗೊರೆ. ದಯವಿಟ್ಟು ಎಲ್ಲ ಚಿತ್ರಮಂದಿರಗಳಲ್ಲಿ ನೋಡಿ. ಅಜನೀಶ್ ಲೋಕನಾಥ್ ಅವ್ರ ಸಂಗೀತ ಇರುತ್ತೆ. ಇಷ್ಟು ನಟರ ಅಷ್ಟು ಹೆಸರುಗಳು ಹೇಳಕ್ಕೆ ಸಾಧ್ಯ ಇಲ್ಲ. ಮತ್ತು ಪ್ರಮುಖವಾಗಿ ನಾನು ಈ ವೇದಿಕೆಯಲ್ಲಿ ನೆನೆಸ್ಕೋಬೇಕಾಗಿರೋದು ರಾಜ್ ಬಿ ಶೆಟ್ಟರಿಗೆ. ಏಕೆಂದರೆ ಆ ದಣಿಗಳ ಪಾತ್ರನ ಮೈ ಮೇಲೆ ಹಾಕ್ಕೊಂಡು ನಟಿಸಿದ್ದಾರೆ. ದುನಿಯಾ ವಿಜಯ್ ಅವರು ಎದುರು ತೊಡೆ ತಟ್ಟಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಆತ ಕೂಡ ಮಣ್ಣಿನ ಕಲಾವಿದ. ಈ ಒಂದು ಮಣ್ಣಿನ ಕಥೆಯಲ್ಲಿ ಖಳನಾಯಕನ ಪಾತ್ರ ಮಾಡಿದ್ದಾರೆ. ಸರ್ ತುಂಬ ಥ್ಯಾಂಕ್ಸ್, ಈ ವೇದಿಕೆ ಮೂಲಕ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮತ್ತು ಜಡೇಶ್ ಅವರಿಗೆ ವಿಶೇಷವಾದ ಥ್ಯಾಂಕ್ಸ್, ಇಷ್ಟು ಜನನ ಸೇರಿಸಿ ಒಂದು ಒಳ್ಳೆ ಚಿತ್ರ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ ಗುರು. ಥ್ಯಾಂಕ್ ಯು. ಬನ್ನಿ ಸತ್ಯಪ್ರಕಾಶ್ ಸರ್, ಬನ್ನಿ. ಎಲ್ರಿಗೂ ನಮಸ್ಕಾರ. ಸಣ್ಣ ಪುಟ್ಟ ಸಿನಿಮಾಗಳು ಮಾಡ್ಕೊಂಡ್ಬಂದು ಈ ಥರ ಒಂದು ದೊಡ್ಡ ವೇದಿಕೆ ಕೊಟ್ಟಿದ್ದಾರೆ ನಮ್ಮ ಜಡೇಶ್ ಸರು. ಥ್ಯಾಂಕ್ ಯು ಸರ್, ಜಡೇಶ್ ಸರ್. ಆ್ಯಂಡ್ ಅಣ್ಣ, ನಿಮ್ಮ ಸಿನಿಮಾ ದುನಿಯಾ ಸಿನಿಮಾಯಿಂದ ಹಿಡಿದು ಎಲ್ಲ ಸಿನಿಮಾನು ನೋಡ್ಕೊಂಬಂದಿದ್ದೆ ಅಣ್ಣ. ನಿಮ್ಮ ಜೊತೆ ಸ್ಟಂಟ್ ಕೂಡ ಮಾಡ್ತಾ ಇದ್ದೆ ಅಣ್ಣ ಅಲ್ಲಿ ಕಂಠೀರವ ಸ್ಟುಡಿಯೋಲಿ. ಸೊ ಅಣ್ಣನಿಗೆ ದೊಡ್ಡ ಅಭಿಮಾನಿ. ಇಂಥ ಒಂದು ವೇದಿಕೆ ಕೊಟ್ಟು ನನಗೆ ಮಾಡಿಸಿರೋದಕ್ಕೆ ಜಡೇಶ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಲ್ಯಾಂಡ್ ಲಾರ್ಡ್ ದಯವಿಟ್ಟು ಎಲ್ಲರೂ ನೋಡಿ, ನನ್ನ ಒಂದು ಸಿಕ್ದಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಹ್ಯಾಪಿ ಬರ್ಡೇ ಅಣ್ಣ. ಥ್ಯಾಂಕ್ ಯು. ನೀನು ಮಾತು. 23rd ರಿಲೀಸ್ ಆಗ್ತಾ ಇದೆ ಲ್ಯಾಂಡ್ ಲಾರ್ಡ್ ಫಿಲಮ್, ಎಲ್ಲರೂ ನೋಡಬೇಕು. ಥ್ಯಾಂಕ್ ಯು. ಈ ಸಿನಿಮಾಲಿ ತುಂಬ ದೊಡ್ಡ ಪಾತ್ರದಲ್ಲಿ ನಟಿಸಿರೋ ಈ ಮಗು ನಿಜವಾಗ್ಲೂ ಎಲ್ಲರ ಮನಸ್ಸು ಮುಟ್ತಾಳೆ. ನಿಮ್ಮೆಲ್ಲರ ಆಶೀರ್ವಾದ ಈ ಮಗು ಮೇಲೂ ಇರಲಿ. ಎಲ್ರಿಗೂ ನಮಸ್ಕಾರ. ಲ್ಯಾಂಡ್ ಲಾರ್ಡ್ ನನಗೆ ಟೀಮ್ ಅಂತ ಅನ್ನಿಸ್ಲಿಲ್ಲ, ನಮ್ಮ ಫ್ಯಾಮಿಲಿ ಅಂತ ಅನ್ನಿಸ್ತು. ಸೊ ನಾನು ಸತ್ಯಪ್ರಕಾಶ್ ಸರ್ ಆ್ಯಂಡ್ ಹೇಮಂತ್ ಸರ್, ಜಡೇಶ್ ಸರ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದುನಿಯಾ ವಿಜಯ್ ಸರ್ ಜೊತೆ ಆ್ಯಂಡ್ ಇಲ್ಲಿರೋ ಎಲ್ಲರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಇದಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ January 23rd ಲ್ಯಾಂಡ್ ಲಾರ್ಡ್ ಮೂವಿ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಮಿಸ್ ಮಾಡದೆ ನೋಡಿ. ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಸರ್. ಇಲ್ಲಿ ಬಂದಿರತಕ್ಕಂಥ ಸ್ಯಾಂಡಲ್ವುಡ್ ಸಲ್ಗ ಅಭಿಮಾನಿಗಳಿಗೆ, ಮಾಧ್ಯಮ ಮಿತ್ರರಿಗೆ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರ ಮುಂದೆ ನಾವು 24ರಲ್ಲಿ ಮುಹೂರ್ತ ಮಾಡಿದ್ವಿ. ಸೊ ಅವತ್ತು ನಮ್ಗೇನು ನಂಬಿಕೆ ಇಟ್ಟು ನಿರ್ದೇಶಕರು ಬಂದು ನಮ್ಮ ಕತೆ ಹೇಳಿದ್ರು, ವಿಜಯ್ ಅಣ್ಣ ನಮ್ಗೆ ಅದೇನು ಸಪೋರ್ಟ್ ಕೊಟ್ಟು ಧೈರ್ಯ ಕೊಟ್ಟರು, ಇವತ್ತಿನವರೆಗೂ ಹಾಗೆ ನಮ್ಮ ಜೊತೆ ನಿಂತಿದ್ದಾರೆ. ಅದಕ್ಕೆ ಅವ್ರನ್ನ ಸ್ಯಾಂಡಲ್ವುಡ್ ಸಲ್ಗ ಅಂತ ಕರೀತಾರೆ.
ಸ್ಪೆಷಲ್ ಕತೆ. ನಾವು ತುಂಬ ಚಿತ್ರಗಳನ್ನ ನೋಡಿರ್ತೀವಿ, ತುಂಬ ಸಿನಿಮಾಗಳನ್ನ ನಾವು ಪಿಕ್ಚರಲ್ಲಿ, ಥಿಯೇಟ್ರಲ್ಲಿ, ಫೋನಲ್ಲಿ ಎಲ್ಲ ಕಡೆ ನೋಡಿರ್ತೀವಿ. ಬಟ್ ಈ ಚಿತ್ರ ನೋಡಿದ್ಮೇಲೆ ಪ್ರತಿಯೊಬ್ಬರು ಒಂದೊಂದು ಪಾತ್ರಕ್ಕೆ ಕನೆಕ್ಟ್ ಆಗ್ತೀರಾ. ಇದು 100% ಸತ್ಯ. ಒಬ್ಬರು ರಾಚ ಹೆಂಗೆ ಕನೆಕ್ಟ್ ಆಗ್ತಾರೆ, ಒಬ್ಬರು ನಿಂಗವ್ವ ಕನೆಕ್ಟ್ ಆಗ್ತಾರೆ, ಪ್ರತಿಯೊಂದು ಪಾತ್ರದಲ್ಲಿರೋರು ಒಬ್ಬೊಬ್ರು ಕನೆಕ್ಟ್ ಆಗ್ತಾರೆ. ಚಿತ್ರಮಂದಿರದಿಂದ ನೀವು ನೋಡ್ಕೊಂಡು ಈಚೆ ಹೋಗ್ಬೇಕಾದ್ರೆ ಈ ಚಿತ್ರ ಏನು ಹೇಳುತ್ತೆ ಅಂದರೆ ಸಮಾನತೆಯ ಆಚರಣೆ ಅಂತ, ಸೆಲಿಬ್ರೇಷನ್ ಆಫ್ ಈಕ್ವಾಲಿಟಿ. ಸೊ ಈ ಸಿನಿಮಾದ ಈ ಸಿನಿಮಾದ ಕೋರ್ ಅಂಶನೇ ಅದು. ಸೊ ಅಲ್ಲಿ ಶುರು ಮಾಡಿ ಇವತ್ತು ಇಲ್ಲಿವರೆಗೂ ಬಂದು ನಿಮ್ಮ ಎದುರಿಗೆ ನಾವು ಟ್ರೈಲರ್ ತೋರಿಸಿದ್ದೀವಿ. ನಾನು ಒಂದು ಮಾತ್ರ ಹೇಳ್ತೀನಿ, ಈ ಚಿತ್ರ ನೀವು 100-150 ರೂಪಾಯಿ ಕೊಟ್ಟು ಏನು ಥಿಯೇಟ್ರಿಗೆ ಬಂದು ಈ ಚಿತ್ರ ನೋಡ್ತೀರಾ, 250 ರೂಪಾಯಿ ಅಷ್ಟು ಎಕ್ಸ್ಪೀರಿಯನ್ಸ್ ತಗೊಂಡೋಗೋಷ್ಟು ಪರ್ಫಾರ್ಮೆನ್ಸ್ ನಮ್ಮ ಸ್ಯಾಂಡಲ್ವುಡ್ ಸಲ್ಗ ವಿಜಯ್ ಕುಮಾರ್ ಅವರು ಕೊಟ್ಟಿದ್ದಾರೆ. ನಿಮಗೆ 100% ಡಿಸಪಾಯಿಂಟ್ ಆಗಲ್ಲ. ಇದೇ ತಿಂಗಳು 23ನೇ ತಾರೀಕು ನಮ್ಮ ಚಿತ್ರ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾ ನೋಡಿ, ಸಿನಿಮಾ ಹೇಗಿದೆ ಅಂತ ತಮ್ಮ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಎಲ್ಲರಿಗೂ ನಮಸ್ಕಾರ. ನನಗೆ ಈ ತಂಡದ ಜೊತೆ ಕೆಲಸ ಮಾಡಿದ್ದು ತುಂಬ ಸಂತೋಷದ ಸಂಗತಿ ಅಂತಲೇ ಹೇಳ್ಬೋದು. ಇವತ್ತೇನು ಸಮಾಜದಲ್ಲಿ ಮಾನವೀಯತೆ ಅನ್ನೋದು, ಬಂಧುತ್ವ ಅನ್ನೋದು ಕುಸಿತಾ ಇದೆ ಅಂಥ ಹೊತ್ತಿನಲ್ಲಿ ಈ ಥರದ ಸಿನಿಮಾಗಳು ಒಂದಷ್ಟು ಸಂಬಂಧಗಳನ್ನು ಗಟ್ಟಿ ಮಾಡ್ಬೋದು, ಮಾನವೀಯ ನೆಲೆಯಲ್ಲಿ ಯೋಚನೆ ಮಾಡೋ ರೀತಿ ಮಾಡಬಹುದು ಪ್ರೇಕ್ಷಕರ ಮೇಲೆ. ಕಾಟೇರ ನೋಡಿ ಇನ್ಫ್ಲೂಯೆನ್ಸ್ ಆದವಳು ನಾನು. ಆ ಕಾಟೇರ ಥರದ ಸಮಾನತೆಯನ್ನ, ಪ್ರೀತಿಯನ್ನ, ಮಾನವೀಯತೆಯನ್ನ ಎತ್ತಿ ಹಿಡಿಯೋ ಅಂತ ಈ ಸಿನಿಮಾನ ಖಂಡಿತ ಎಲ್ಲರೂ ನೋಡಿ ಮತ್ತಷ್ಟು ಜನಕ್ಕೆ ಹೇಳಿ. 23ನೇ ತಾರೀಕು ರಿಲೀಸ್ ಇದೆ. ನೀವೆಲ್ಲರೂ ಸೇರಿ ಸಿನಿಮಾನ ಸಕ್ಸಸ್ ಮಾಡಬೇಕು, 100 ದಿನಗಳು ಓಡ ಹಾಗೆ ಮಾಡಬೇಕು ಅನ್ನೋದು ನನ್ನ ಅಪೇಕ್ಷೆ. ನನಗೆ ಈ ಸಿನಿಮಾದಲ್ಲಿ ನಟಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜಡೆ ಸರ್, ವಿಜಯ್ ಸರ್, ಇನ್ನೊಂದೇನು ಅಂದರೆ ವಿಜಯ್ ಸರ್ ಜೊತೆ ಕೆಲಸ ಮಾಡಿದ್ದು ಮತ್ತು ಜಡೇಶ್ ಸರ್ ಜೊತೆ ಕೆಲಸ ಮಾಡಿದ್ದು ಭಾಳ ಖುಷಿ ಅನ್ನಿಸ್ತು. ತುಂಬ ಆಪ್ತವಾಗಿತ್ತು ಅವ್ರ ಜೊತೆಗೆ ನಾವು ಒಡನಾಟ ತುಂಬ ಆಪ್ತವಾಗಿತ್ತು. ಯಾವುದೇ ರೀತಿ ನಮಗೆ ಒಂದು ಡಿಸ್ಟೆನ್ಸ್ ಫೀಲ್ ಆಗ್ತಾ ಇರಲಿಲ್ಲ. ತುಂಬ ಒಳಗೊಂಡು, ನಮ್ಮನ್ನು ಒಳಗೊಂಡು, ಎಲ್ಲ ಕಲಾವಿದರನ್ನು ಒಳಗೊಂಡು ನಟಿಸ್ತಾ ಇದ್ರು. ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ವಿಜಯ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಇವ್ರಿಗೆ 1000 ಜನ ದುಷ್ಮನ್ ಮುಟ್ಕೊಂಡು ಇವ್ರಿಗೆ ನೋವರಿ. ಯಾಕೆ ಅಂದರೆ ಇವ್ರು ಹುಟ್ಟಿದ್ದೆ ಜನವರಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಸರ್, ನಿಮ್ಮ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಚಿಕ್ಕ ವಯಸ್ಸಿಂದ ನಿಮಗೆ ದೊಡ್ಡ ಇನ್ಸ್ಪಿರೇಷನು ಸರ್. ಯಾಕೆಂದರೆ ನಿಮ್ಮ ಜಿಮ್ನಾಸ್ಟಿಕ್ಸ್ ಎಲ್ಲ ನಾನು ದೊಡ್ಡ ಫ್ಯಾನು. ನಾನು ಜಿಮ್ನಾಸ್ಟಿಕ್ ಕಲಿಬೇಕಂದ್ರೆ ನಿಮ್ಮಿಂದನೇ ಕಲ್ತಿದ್ದು. ಸೊ ನಾವು ಕಲಿಬೇಕಾದ್ರೆ ನಮಗೆಲ್ಲ ಏನೋ ಬೆದ್ದು ಅವುಗಳೆಲ್ಲ ಇದ್ದು, ನಮಗೆಲ್ಲ ಈಸಿ ಇತ್ತು. ನೀವು ಕಲಿಬೇಕಾದ್ರೆ ನಿಮಗೆ ಮರಳು, ಜಲ್ಲಿಕಲ್ಲು ಅಲ್ಲಿ ಕಲ್ತೀರ. ಅವಾಗಿಂದ ನಿಮ್ಮ ಮೇಲೆ ತುಂಬ ರೆಸ್ಪೆಕ್ಟ್ ತುಂಬ ಜಾಸ್ತಿ ಆಗಿದೆ ಸರ್. ಇವತ್ತು ನಾನು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಒಬ್ಬ ಅಭಿಮಾನಿಯಾಗಿ, ಆ್ಯಕ್ಟರ್ ಆಗಿ ಅಲ್ಲ ಸರ್, ಅಭಿಮಾನಿಯಾಗಿ ಕೇಳ್ತೀನಿ, ನನ್ನ ಜೊತೆ ಯಾವುದಾದ್ರು ಒಂದೇ ಒಂದು ಜಿಮ್ನಾಸ್ಟಿಕ್ ಚಿಕ್ಕದು ಯಾವುದು ಸರ್, ಅಪ್ಶಾಟ್ ಆಗಿರ್ಬೋದು, ಇಲ್ಲ ಫ್ರಂಟ್ ಲಿಪ್ ಆಗಿರ್ಬೋದು, ಒಂದೇ ಒಂದು ಹೊಡಿತೀರಾ ಸರ್? ಸರ್ ನಾನು ಹೊಡೆದು ತೋರಿಸ್ಲಾ ಸರ್? ಹ್ಯಾಪಿ ಬರ್ಡೇ ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಜಡೇಶ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಗುರು ಶಿಷ್ಯರು ಸಿನಿಮಾದಲ್ಲಿ ಒಂದು ಲವರ್ ಬಾಯ್ ಕ್ಯಾರೆಕ್ಟರ್ ಆಗಿ ಕೊಟ್ಟಿದ್ರು. ಇದರಲ್ಲಿ ನನಗೆ ನೆಗೆಟಿವ್ ಶೇಡಲ್ಲಿ ಜಡೇಶ್ ಸರ್ ತೋರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಡೈರೆಕ್ಷನ್ ಟೀಮ್ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಅವಿನಾಶ್ ಅಣ್ಣ, ಅನಂತು ಸರು ಮತ್ತು ಯುವ ಅಣ್ಣ, ಎಲ್ರಿಗೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದಯಮಾಡಿ ಎಲ್ಲರಲ್ಲೂ ಒಂದು ಮನವಿ, ನಾನಿವತ್ತು ಕೇಕ್ ಕಟ್ ಮಾಡೋಕ್ಕೆ ಹಾರ ಹಾಕ್ಸ್ಕೊಳಕ್ಕೆ ಬರಲಿಲ್ಲ, ಅಭಿಮಾನಿಗಳಿಗೋಸ್ಕರ ಬಂದಿದ್ದೀನಿ. ದಯಮಾಡಿ ಯಾರಾದರೂ ಕೇಕು ಹಾರ ಇದ್ದರೆ ಅಲ್ಲೇ ಇಟ್ಕೊಳ್ಳಿ. ಮತ್ತು ನಾನು ಎಲ್ಲರಿಗೂ ಫೋಟೋ ಕೊಡಬೇಕು, ಅವ್ರ ಜೊತೆ ಊಟ ಮಾಡಬೇಕು. ಸೊ ಹಂಗಾಗಿ ಯಾರೇ ಕೇಕು ಹಾರ ತಂದ್ರೆ ನಾನು ಹಾಕಿಸ್ಕೊಳ್ಳಲ್ಲ, ಬೇಜಾರು ಮಾಡ್ಕೋಬೇಡಿ. ತುಂಬ ದೂರದ ಊರಿಂದ ರಾತ್ರಿಯಿಂದ ಪ್ರಯಾಣ ಮಾಡ್ಕೊಂಡ್ಬಂದಿದ್ದಾರೆ. ನಾನು ಅವ್ರ ಜೊತೆಯಲ್ಲಿರಬೇಕು, ದಯಮಾಡಿ ಕ್ಷಮಿಸಿ ನನ್ನನ್ನು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.